ಹಲೋ, ಹಾಯ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ಸರ್ಕಾರಿ ನೌಕರರೇ, ಇವತ್ತು ನಾನು ನಿಮಗೆ ಒಂದು ಖುಷಿಯಾದ ಒಂದು ಸಂತೋಷದ ವಿಷಯವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆ ದಿನಾಂಕ 17/8/2024ರಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯಲ್ಲಿ 7ನೇ ವೇತನ ಆಯೋಗವು ಜಾರಿಗೆ ಬಂದಿರುತ್ತದೆ. ಜಾರಿಗೆ ಬಂದಿರುವ 7ನೇ ವೇತನ ಆಯೋಗದ ವರದಿಯಂತೆ ದಿನಾಂಕ 1/7/2022ರಂದು ಜಾರಿಗೆ ಬಂದಿರುತ್ತದೆ. ಆ ದಿನಾಂಕದಿಂದ ನಮಗೆ ಬೆನಿಫಿಟ್ ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ವೇತನ ಆಯೋಗದಲ್ಲಿ ಪ್ರಸ್ತುತ ಮತ್ತು ಪರಿಷ್ಕೃತ ಅಂದ್ರೆ ಜುಲೈ 2022ರಲ್ಲಿ ವೇತನ ಶ್ರೇಣಿ ಹೇಗಿತ್ತು, ನಂತರ ಅದೇ ರೀತಿಯಲ್ಲಿ ಪರಿಷ್ಕೃತ ಅಂತಂದ್ರೆ ಈಗ ಅಪ್ಡೇಟ್ ಆಗಿರ್ತಕ್ಕಂಥ ವೇತನ ಶ್ರೇಣಿಗಳಲ್ಲಿ ನಿಮ್ಮ ಒಂದು ಬೇಸಿಕ್ ಎಷ್ಟಾಗುತ್ತೆ, ವೇತನ ಎಷ್ಟಾಗುತ್ತೆ ಅಂತಕ್ಕಂಥ ಒಂದು ಮಾದರಿಯಾದ ಒಂದು ಅಂದಾಜು ಮೊತ್ತದ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ ಅಂತ ತಿಳಿಸ್ತಾ, ಇಲ್ಲಿಯವರೆಗೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ, ಹಾಗಾದ್ರೆ ಬನ್ನಿ 7ನೇ ವೇತನ ಆಯೋಗದಲ್ಲಿ ಅಂದಾಜು ಮೊತ್ತ ಎಷ್ಟಿರಬಹುದು ಅನ್ನೋದನ್ನ ನಾನು ನಿಮ್ಗೆ ನೇಮಕಾತಿ ವರ್ಷವಾರು ಅಂದ್ರೆ ನೀವೆಲ್ಲ ಈಗ ನೇಮಕಾತಿಗೆ ಜಾಯಿನ್ ಆಗಿದ್ರಾ, ಯಾವ ವರ್ಷ ಜಾಯಿನ್ ಆಗಿದ್ರಾ ಅಂತ ನಾನು ಮಾದರಿಯಾಗಿ ಇಟ್ಕೊಂಡು ಹಾಗಾದ್ರೆ ನಿಮ್ಮ ವೇತನ ಎಷ್ಟಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ ವರ್ಗು ನೋಡಿ ಅಂತ ತಿಳಿಸ್ತಾ, ನೋಡಿ ನಾನು ನಿಮ್ಗೆ ಒಂದು ಸ್ಲೈಡ್ ಕಾಣ್ತಾ ಇದೆ. ಈ ಒಂದು ಸ್ಲೈಡ್ ಅಲ್ಲಿ 7ನೇ ವೇತನ ಆಯೋಗ ಅಂದಾಜು ಮೊತ್ತ ಅಂತ ಒಂದು ಸ್ಲೈಡ್ ರೆಡಿ ಮಾಡಿದ್ದೀನಿ. ಈ ಒಂದು ಸ್ಲೈಡ್ ಅಲ್ಲಿ ನೇಮಕಾತಿ ವರ್ಷ ನೋಡಿ ನಿಮ್ಗೆಲ್ಲ ಕಾಣಿಸ್ತಾ ಇದೆ. ನೇಮಕಾತಿ ವರ್ಷ ಅಂದ್ರೆ ನಾನು ನೇಮಕಾತಿ ವರ್ಷ ಅಂತಂದ್ರೆ ಉದಾಹರಣೆಯಾಗಿ 1994ರಿಂದ ಪ್ರಾರಂಭಿಸಿ 2023ರವರೆಗೆ ನೇಮಕಾತಿಯಾಗಿರುವ ಎಲ್ಲಾ ಸರ್ಕಾರಿ ನೌಕರರ ಒಂದು ವೇತನ ಶ್ರೇಣಿ ಮತ್ತು ವೇತನ ಎಷ್ಟಿದೆ ಮತ್ತು ಬೇಸಿಕ್ ಎಷ್ಟಿದೆ ಅಂತಕ್ಕಂಥ ಮಾಹಿತಿನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ನಿಮ್ಗೆ ಫಸ್ಟ್ ಕಾಲಮ್ ನೋಡಿ, ಈ ಫಸ್ಟ್ ಕಾಲಮ್ ನಿಮ್ಗೆ ಕಾಣ್ತಾ ಇದೆ. ಈ ಒಂದು ಫಸ್ಟ್ ಕಾಲಮ್ ಅಲ್ಲಿ ನಾನು ನೇಮಕಾತಿ ವರ್ಷವನ್ನ ಟೈಪ್ ಮಾಡ್ಕೊಂಡಿದ್ದೀನಿ. ನಂತರ ಅದರ ಮುಂದೆ ಬಂದಾಗ ಆಸ್ ಆನ್ ಜುಲೈ 2022 ಅಂದ್ರೆ ಅವಾಗ ನಿಮ್ಮ ವೇತನ ಎಷ್ಟಿತ್ತು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಒಂದು ಕಾಲಮ್ ಅಲ್ಲಿ ಬಂದಾಗ ನೋಡಿ ನಿಮ್ಗೆಲ್ಲ ಕಾಣಿಸ್ತಿದೆ ಬೇಸಿಕ್ 1994ರಲ್ಲಿ ಜಾಯಿನ್ ಆದವರಿಗೆ ಜುಲೈ 2022ರಂದು ಬೇಸಿಕ್ ಎಷ್ಟಿತ್ತು, ಅವ್ರಿಗೆ 50,150 ರೂಪಾಯಿ ಬೇಸಿಕ್ ಇತ್ತು. ನಂತರ ಆ ಒಂದು ಬೇಸಿಕ್ಗೆ ಇನ್ಕ್ರಿಮೆಂಟ್ ರೇಂಜ್ ಬಂದ್ಬಿಟ್ಟು 1250 ರೂಪಾಯಿ ಇತ್ತು. ಹಾಗಾದ್ರೆ ಜುಲೈ 2023ಕ್ಕೆ ಅವರ ಬೇಸಿಕ್ ಎಷ್ಟಾಯ್ತು, 51,400 ರೂಪಾಯಿ ಆಯ್ತು. ನೋಡಿ, ಟೈಮ್ ಬಂಡ್ ಅವ್ರಿಗೆ ಯಾವುದು ತಗೊಂಡಿಲ್ಲ. ಆ ನಂತರ ಟೋಟಲ್ ಬೇಸಿಕ್ ಎಷ್ಟಾಯ್ತು, ಅಲ್ಲಿಗೆ 51,400 ರೂಪಾಯಿ ಆಯ್ತು. ಯಾವಾಗ, ಜುಲೈ 2023ಕ್ಕೆ. ನಂತರ ಜುಲೈ 2024 ಈ ದಿನಾಂಕದಂದು ಎಷ್ಟಾಯ್ತು ಬೇಸಿಕ್ ಅವ್ರದ್ದು, 52,650 ರೂಪಾಯಿ ಆಯ್ತು. ಇದು 2022ರ ಒಂದು ಜುಲೈ ತಿಂಗಳ ವೇತನದಂತೆ. ಅದೇ ಒಂದು ವೇತನವನ್ನ ಈಗ ನಾನು ಜುಲೈ 2024ರಂದು ನೋಡಿದಾಗ ಎಷ್ಟಾಗುತ್ತೆ, ಅವ್ರ ಬೇಸಿಕ್ ಇಷ್ಟಾಗುತ್ತೆ. ನಂತರ ಇನ್ಕ್ರಿಮೆಂಟ್ ರೇಂಜ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, 90 ಇನ್ಕ್ರಿಮೆಂಟ್ ರೇಂಜ್ ಇದೆ. ನಂತರ ಬೇಸಿಕ್ ಏನಾಯ್ತು, 81,800 ಆಯ್ತು. ಟೈಮ್ ಬಂದಿಲ್ಲ. ಹಾಗಾದ್ರೆ ಟೋಟಲ್ ಬೇಸಿಕ್ ಅವ್ರದ್ದು ಎಷ್ಟಾಗುತ್ತೆ ಅಂತಂದ್ರೆ 81,800 ರೂಪಾಯಿ ಆಗುತ್ತೆ. ಅಂದ್ರೆ 2022 ಜುಲೈನಲ್ಲಿ 50,150 ಬೇಸಿಕ್ ಇರ್ತಕ್ಕಂಥವರು ಈ ಆಗಸ್ಟ್ ತಿಂಗಳಲ್ಲಿ ಬೇಸಿಕ್ ಎಷ್ಟಾಗುತ್ತಪ್ಪ ಅಂತಂದ್ರೆ 83,700 ರೂಪಾಯಿ ಆಗುತ್ತೆ. ಹಾಗಾದ್ರೆ 83,700 ರೂಪಾಯಿ ಆದ್ರೆ ಅವರ ಟೋಟಲ್ ವೇತನ ಎಷ್ಟಾಗುತ್ತೆ ಅಂತ ಹೇಳಿದಾಗ ನೋಡಿ 83,700 ರೂಪಾಯಿ ಬೇಸಿಕ್ ಕಾಣ್ತಾ ಇದೆ. ಡಿಎ ಈಗಾಗಲೇ ಡಿಎ ನಮ್ಗೆ ಗೊತ್ತಿದೆ 8.5 ಅಂತೇಳಿ. 8.5 ಅನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೋಡಿ 7,115 ರೂಪಾಯಿ ಬರ್ತಾ ಇದೆ. ನಂತರ 7.5 HRA ಅನ್ನ ಈ ಬೇಸಿಕ್ಗೆ ಇಂಟು ಮಾಡಿದಾಗ 6,278 ಬರ್ತಾ ಇದೆ. ಇನ್ನೂ ಒಂದು ಮುಖ್ಯವಾಗಿ ನೋಡಿ, ಇಲ್ಲಿ ಮೆಡಿಕಲ್ ಅಲಯನ್ಸ್ ಬಂದ್ಬಿಟ್ಟು ಈ 7ನೇ ವೇತನ ಆಯೋಗದಲ್ಲಿ 500 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಒಟ್ಟು ವೇತನ ಎಷ್ಟಾಗುತ್ತಪ್ಪ ಅಂತಂದ್ರೆ ಅವ್ರದ್ದು 97,593 ಆಗುತ್ತೆ. ಅಂದ್ರೆ ನಾನು ಮಾದರಿಯಾಗಿ 1994
94ರಲ್ಲಿ ಸೇವೆಗೆ ಸೇರಿದ ನೌಕರರ ವೇತನ ಎಷ್ಟಾಗ್ಬೋದು, ಬೇಸಿಕ್ ಎಷ್ಟಾಗ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ನಂತರ ಈಗ ನೋಡಿ 2006, 7, 8 ಮತ್ತೊಂದು ತೋರಿಸ್ಕೊಡ್ತಾ ಇದ್ದೀನಿ. ಈ 2006, 7, 8ರ ಒಟ್ಟು ವೇತನದ ಮೊತ್ತ 73,348 ಆಗ್ತಾ ಇದೆ. ಅಂದ್ರೆ ಈ 3 ವರ್ಷಗಳಲ್ಲಿ ನೇಮಕಾತಿಯಾದವರ ಒಟ್ಟು ವೇತನ ಇಷ್ಟು ಬರ್ತಾ ಇದೆ. ಇಲ್ಲಿ ಈಗ ನೋಡೋಣ 2007 ಮತ್ತು 2008 ನೋಡಿದಾಗ ನೋಡಿ 2022ರಲ್ಲಿ 36,000 ಬೇಸಿಕ್ ಇತ್ತು. ಅವರಿಗೆ 950 ಇನ್ಕ್ರಿಮೆಂಟ್ ಆಡ್ ಮಾಡಿದಾಗ 36,950 ಆಯ್ತು. ಇಲ್ಲಿ 2007 ಮತ್ತು 8 ಎರಡು ಬ್ಯಾಚ್ನವರು ಸಹ 15 ಇಯರ್ಸ್ ಟೈಮ್ ಬಾಂಡ್ ತಗೊಂಡಿದ್ದಾರೆ. ಟೈಮ್ ಬಾಂಡ್ ರೇಂಜ್ ಎಷ್ಟಿದೆ, ಇನ್ಕ್ರಿಮೆಂಟ್ ರೇಂಜ್ ಅಂತಂದ್ರೆ 950 ಇದೆ. ಆ 950 ಸೇರಿಸ್ಬಿಟ್ಟು 37,900 ಅಂದ್ರೆ ಜುಲೈ 2023ಕ್ಕೆ ಅವರ ಒಂದು ಬೇಸಿಕ್ 37,900 ಆಯ್ತು. ಹಾಗಾದ್ರೆ ಜುಲೈ 2024ಕ್ಕೆ ಎಷ್ಟಾಗುತ್ತೆ, 38,850 ರೂಪಾಯಿ ಆಯ್ತು. ಹಾಗಾದ್ರೆ ಇಷ್ಟ ಆದ್ರೆ ಪರಿಷ್ಕೃತ ಅಂತಂದ್ರೆ 7ನೇ ವೇತನ ಆಯೋಗದಂತೆ ಎಷ್ಟು ಬೇಸಿಕ್ ಆಗುತ್ತೆ, 58,300 ಆಗುತ್ತೆ. ಈ 2007 ಮತ್ತು 8ರಲ್ಲಿ ಜಾಯಿನ್ ಆದವ್ರಿಗೆ 58,300 ಬೇಸಿಕ್ ಆಗುತ್ತೆ. ನಂತರ ಇನ್ಕ್ರಿಮೆಂಟ್ ರೇಂಜ್ ಬಂದ್ಬಿಟ್ಟು 1,500 ರೂಪಾಯಿ ಇದೆ. ಹಾಗಾದ್ರೆ ಒಟ್ಟು ಅವರ ಒಂದು ಜುಲೈ 2022ರ ಬೇಸಿಕ್ 59,800 ಆಗುತ್ತೆ. ನಂತರ ಜುಲೈಯಲ್ಲಿ ಏನಾಯ್ತು, ಅವರೊಂದು ಟೈಮ್ ಬಾಂಡ್ ತಗೊಂಡಿದ್ದಾರೆ. ನೋಡಿ ಟೈಮ್ ಬಾಂಡ್ ರೇಂಜ್ ಬಂದ್ಬಿಟ್ಟು 2023ರಲ್ಲಿ 950 ಇತ್ತು. ಅದೇ ಒಂದು ಪರಿಷ್ಕೃತವಾಗಿ ಬದಲಾಗಿರ್ತಕ್ಕಂಥ ಒಂದು ಪರಿಷ್ಕೃತ ಶ್ರೇಣಿಯಂತೆ 1,500 ರೂಪಾಯಿ ಅವರಿಗೆ ಟೈಮ್ ಬಾಂಡ್ ತರ ಸಿಕ್ತು. ಟೈಮ್ ಬಾಂಡ್ ಸಿಕ್ಕಿದಾಗ 61,300 ಆಯ್ತು. ಯಾವಾಗ, ಜುಲೈ 2023ಕ್ಕೆ. ನಂತರ ಜುಲೈ 2024ಕ್ಕೆ ಅಂದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಅವರಿಗೆ 62,800 ರೂಪಾಯಿ ಬೇಸಿಕ್ ಆಯ್ತು. ಈ 62,800 ಬೇಸಿಕ್ ಆದ್ರೆ DA 8.5 ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 5,338 ರೂಪಾಯಿ DA ಬರುತ್ತೆ. HRA 7.5 ಅನ್ನ ಮಲ್ಟಿಪ್ಲಿಕೇಶನ್ ಈ ಬೇಸಿಕ್ಗೆ ಮಾಡಿದಾಗ 4,710 ರೂಪಾಯಿ ಆಯ್ತು. ಮತ್ತೆ ಮೆಡಿಕಲ್ ಅಲಯನ್ಸ್ ಅನ್ನು ಸಹ 500 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಟೋಟಲ್ ವೇತನ ಅಂದ್ರೆ 2006, 7, 8 ಈ 3 ಬ್ಯಾಚ್ಗಳಲ್ಲಿ ಜಾಯಿನ್ ಆದ ಸರ್ಕಾರಿ ನೌಕರರ ವೇತನ 73,348 ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಈ ಒಂದು ಸ್ಲೈಡ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಈ ಒಂದು ಸ್ಲೈಡ್ ಅಲ್ಲಿ ನಾನು ನಿಮ್ಗೆ 1994ರಿಂದ 2023 ನೋಡಿ ಈಗ 2023 GPT ಬ್ಯಾಚ್ ಬಂದಿದೆ. ಅವರ ವೇತನ 2023 ಅಂತಂದ್ರೆ ನೋಡಿ ಇಲ್ಲಿದೆ, ಜುಲೈ 2023 ಅವರ ಮೂಲ ವೇತನ 27,650 ಇತ್ತು ಓಲ್ಡ್ ಪೇ ಸ್ಕೇಲ್ ಅಲ್ಲಿ. ಈ ನ್ಯೂ ಪೇ ಸ್ಕೇಲ್ ಎಷ್ಟಾಗುತ್ತೆ, ಅವ್ರ ಬೇಸಿಕ್ 44,425 ಆಗುತ್ತೆ. ಅವರ ಒಟ್ಟು ವೇತನ 52,032 ಆಗುತ್ತೆ ಅಂತಕ್ಕಂಥ ಒಂದು ಸ್ಲೈಡ್ ಅನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತಾವೇನಾದ್ರೂ ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಕೆಳಗಿರ್ತಕ್ಕಂಥ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.